ಆಂಧ್ರ ಪ್ರದೇಶದ ರಾಜಕೀಯದಲ್ಲಿ ಭಾರಿ ಬದಲಾವಣೆ. ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಆಗ್ತಾರಾ ಪವನ್ ಕಲ್ಯಾಣ್. ಪವನ್ ಕಲ್ಯಾಣ್ ಪರ ಜಗನ್ ಪಾರ್ಟಿ ಬ್ಯಾಟಿಂಗ್ ಮಾಡ್ತಾ ಇದೆ. ಎಸ್, ಜಗನ್ ಪಕ್ಷದ ಸಂಸದರಿಂದ ಪವನ್ ಪರ ಬ್ಯಾಟಿಂಗ್ ನಡೀತಾ ಇದೆ. ಆಂಧ್ರ ಅಭಿವೃದ್ಧಿಗೆ ಪವನ್ ರೀತಿಯ ಲೀಡರ್ ಅಗತ್ಯ ಇದೆ. 75 ವರ್ಷ ವಯಸ್ಸಾಗಿರೋ ಚಂದ್ರಬಾಬು ನಾಯ್ಡು ಅಸಮರ್ಥ. ಪವನ್ ಕಲ್ಯಾಣ್ಗೆ ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿ ಇದೆ. ಬಿಜೆಪಿ ನಾಯಕರ ಜೊತೆ ಉತ್ತಮ ಸಂಬಂಧ ಇದೆ. ಪವನ್ ಬಗ್ಗೆ ವೈಸಿಪಿ ಸಂಸದ ವಿಜಯ್ ಸಾಯಿ ರೆಡ್ಡಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಂದ್ರಬಾಬು ಅವರ ಮಗ ಲೋಕೇಶ್ ಗಿಂತಲೂ ಪವನ್ ಬೆಸ್ಟ್. ವಿಜಯ್ ಸಾಯಿ ರೆಡ್ಡಿ ಹೇಳಿಕೆಯಿಂದ ಆಂಧ್ರದಲ್ಲಿ ಸಂಚಲನ ಕ್ರಿಯೇಟ್ ಆಗಿದೆ. ಆಂಧ್ರ ಮುಂದಿನ ಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಆಗ್ತಾರ? ಹಾಗಾದ್ರೆ ವೈಸಿಪಿ ಜಗನ್ ಜೊತೆ ಮುಂದೆ ದೋಸ್ತಿ ಮಾಡ್ತಾರ ಪವನ್ ಕಲ್ಯಾಣ್? ಪವನ್ ಬಗ್ಗೆ ವಾಗ್ದಾಳಿ ಮಾಡ್ತಿದ್ದ ವೈಸಿಪಿ ಲೀಡರ್ಗಳು ಈಗ ಹಾಡಿ ಹೊಗಳ್ತಾ ಇದ್ದಾರೆ. ಮಾಜಿ ಸಿಎಂ ಜಗನ್ ಜೊತೆ ಕೈ ಜೋಡಿಸ್ತಾರ ಹಾಗಾದ್ರೆ ಪವನ್ ಕಲ್ಯಾಣ್ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರೋದು. ಮೊನ್ನೆ ತಾನೇ ಎಲೆಕ್ಷನ್ ಆಯ್ತು. ಅದಾದ ನಂತರ ಶೆಡ್ಡು ಹೊಡೆದು ಹೇಳಿದ್ರು. ಒಂದ್ ಕಡೆ ಅಲ್ಲಿನ ಮುಖ್ಯಮಂತ್ರಿ ಏನಿದಾರಲ್ಲ ಈಗ ಚಂದ್ರಬಾಬು ನಾಯ್ಡು ಸೆಡ್ಡು ಹೊಡೆದು ಹೇಳಿದ್ರು, ನಾನು ಮುಖ್ಯಮಂತ್ರಿ ಆಗೇ ಆಗ್ತೀನಿ ಅನ್ನೋ ನಿಟ್ಟಿನಲ್ಲಿ ಅದರಂತೆ ಆಗಿದ್ದಾರೆ. ಜೊತೆಗೆ ಬಹಳ ಆಶ್ಚರ್ಯ ಮತ್ತು ಎಲ್ಲರಿಗೂ ಕೂಡ ದಿಗ್ಭ್ರಮೆ ಆಗ್ಬಿಟ್ಟಿತ್ತು. ಯಾಕೆ ಅಂತ ಹೇಳಿದ್ರೆ ಪವನ್ ಕಲ್ಯಾಣ್ ಅವರ ಪಾರ್ಟಿಯು ಕೂಡ ಅಲ್ಲಿ ಅಧಿಕಾರದ ಗದ್ದುಗೆಯನ್ನ ಏರಿರೋದು. ಉಪಮುಖ್ಯಮಂತ್ರಿ ಆಗಿದ್ದಾರೆ ಪವನ್ ಕಲ್ಯಾಣ್, ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಆದ ಸಂದರ್ಭದಿಂದಲೂ ಕೂಡ ಬಹಳಷ್ಟು ವೇಗವಾಗಿ ಓಡಾಡ್ತಾ ಇದ್ದಾರೆ. ಅಂದ್ರೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅದನ್ನೆಲ್ಲವನ್ನು ಗಮನಿಸಿದ ಜನ ಆಂಧ್ರಕ್ಕೆ ಇಂಥ ಒಬ್ಬ ಲೀಡರ್ ಅಗತ್ಯ ಇತ್ತು ಅನ್ನೋ ನಿಟ್ಟಿನಲ್ಲಿ ಮಾತನಾಡ್ಕೊಳ್ತಾ ಇದ್ದಾರೆ. ಜನ ಒಂದು ಕಡೆ ಆದ್ರೆ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಆಗ್ತಾರ ಪವನ್ ಕಲ್ಯಾಣ್ ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಶ್ನೆ ಓಡಾಡ್ತಾ ಇದೆ ಈಗ. ಯಾಕೆ ಅಂತ ಹೇಳಿದ್ರೆ ಪವನ್ ಕಲ್ಯಾಣ್ ಅವರ ಪರವಾಗಿ ಜಗನ್ ಮೋಹನ್ ರೆಡ್ಡಿ ಅವರ ಪಾರ್ಟಿ ಏನು ಸದಸ್ಯರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಆಂಧ್ರ ಅಭಿವೃದ್ಧಿಗೆ ಪವನ್ ರೀತಿಯ ಲೀಡರ್ ಅಗತ್ಯ ಇತ್ತು, ಸಿಕ್ಕಿದ್ದಾರೆ. 75 ವರ್ಷ ವಯಸ್ಸಾಗಿರುವಂತ ಚಂದ್ರಬಾಬು ನಾಯ್ಡು ಅಸಮರ್ಥ. ಪವನ್ ಕಲ್ಯಾಣ್ಗೆ ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿ ಇದೆ. ಬಿಜೆಪಿ ನಾಯಕರ ಜೊತೆ ಉತ್ತಮ ಸಂಬಂಧ ಇದೆ. ಪವನ್ ಬಗ್ಗೆ ವೈಸಿಪಿ ಸಂಸದ ವಿಜಯ್ ಸಾಯಿ ರೆಡ್ಡಿ ಈ ರೀತಿಯಾದಂತಹ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರೋದು ಸಹಜವಾಗಿ ಸಂಚಲನವನ್ನ ಹುಟ್ಟುಹಾಕಿದೆ. ಚಂದ್ರಬಾಬು ಅವರ ಮಗ ಲೋಕೇಶ್ ಗಿಂತಲೂ ಪವನ್ ಬೆಸ್ಟ್. ವಿಜಯ್ ಸಾಯಿ ರೆಡ್ಡಿ ಹೇಳಿಕೆಯಿಂದ ಆಂಧ್ರದಲ್ಲಿ ನಿಜಕ್ಕೂ ಕೂಡ ಸಂಚಲನ ಕ್ರಿಯೇಟ್ ಆಗಿರೋದು. ಆಂಧ್ರ ಮುಂದಿನ ಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಆಗ್ತಾರಾ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಶುರುವಾಗ್ಬಿಟ್ಟಿದೆ ಈಗ. ಯಾಕೆಂತ ಹೇಳಿದ್ರೆ ವೈಸಿಪಿ ಜಗನ್ ಜೊತೆಗೆ ಮುಂದೆ ಪವನ್ ಕಲ್ಯಾಣ್ ಏನಾದ್ರೂ ದೋಸ್ತಿ ಮಾಡಿಬಿಟ್ರೆ ಮುಖ್ಯಮಂತ್ರಿ ಆಗುವಂತ ಸಾಧ್ಯತೆ ಇದೆ. ಪವನ್ ಬಗ್ಗೆ ವಾಗ್ದಾಳಿ ಮಾಡ್ತಾ ಇದ್ದಂತ ವೈಸಿಪಿ ಲೀಡರ್ಗಳು ಈಗ ಹಾಡಿ ಹೊಗಳ್ತಾ ಇರೋದ್ರಿಂದ ಈ ರೀತಿಯಾದಂತ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರೋದು. ಮಾಜಿ ಸಿಎಂ ಜಗನ್ ಜೊತೆ ಪವನ್ ಕಲ್ಯಾಣ್ ಕೈ ಜೋಡಿಸಿ ಮುಖ್ಯಮಂತ್ರಿ ಆಗುವ ನಿಟ್ಟಿನಲ್ಲಿ ಏನಾದ್ರೂ ಯೋಚನೆ ಮಾಡ್ತಾರಾ ಅಂತ ಹೇಳಿ. ಆದ್ರೆ ಪವನ್ ಕಲ್ಯಾಣ್ ಸದ್ಯಕ್ಕೆ ಆ ರೀತಿಯಾದಂತ ಯೋಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ವೈಸಿಪಿ ವಿರುದ್ಧನೇ ಅವರ ಹೋರಾಟ ಇತ್ತು ಮತ್ತು ಜಗನ್ ಮೋಹನ್ ರೆಡ್ಡಿ ಅವರ ವಿರುದ್ಧನೇ ಅವರ ವಾಗ್ದಾಳಿಗಳನ್ನ ಕೂಡ ನಾವು ಗಮನಿಸಿದ್ದೀವಿ. ಹಾಗಾಗಿ ವೈಸಿಪಿ ಜೊತೆಗೆ ಅವರು ಅಲಯನ್ಸ್ ಮಾಡ್ಕೊಳ್ಳೋದು ಬಹುತೇಕ ಅನುಮಾನ. ಹಾಗಾಗಿನೇ ಎಲ್ಲೊಂದ್ ಕಡೆ ಈ ಒಂದು ಬ್ಯಾಟಿಂಗ್ ಏನ್ ಮಾಡ್ತಾ ಇದಾರಲ್ಲ ವೈಸಿಪಿಯ ಸಂಸದರು, ಆ ಒಂದು ಹೇಳಿಕೆಯಾಗಿನೇ ಇರುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತ ಅನುಮಾನ ಇಲ್ಲ. కంగ చెప్పాలనంటే వాళ్ళ ముగ్గురులో చంద్రబాబు నాయుడు, నారా లోకేష్, పవన్ కళ్యాణ్ ముగ్గురులో బహుశా ఆ ముగ్గురులో పవన్ కళ్యాణ్ బెటర్ లీడర్ అవుతాడేమోనని నా ఉద్దేశం. ముఖ్యంగా చెప్పాలనంటే వాళ్ళ ముగ్గురులో చంద్రబాబు నాయుడు, నారా లోకేష్, పవన్ కళ్యాణ్ ముగ్గురులో బహుశా ఆ ముగ్గురులో పవన్ కళ్యాణ్ బెటర్ లీడర్ అవుతాడేమోనని నా ఉద్దేశం.